ಯಾಕಮ್ಮ ಕಣ್ಣೀರು? ಎದೆ ಹಾಲು ಕುಡಿಸಿದ ಈ ತಾಯಿ ಇಂದು ನಿನಗೆ ವಿಷದ ಹಾಲು ಕುಡಿಸಿದಳು. ನಾನು ಪಾಪಿ, ಪರಮ ಪಾಪಿ. ಜೀವವನ್ನೇ ಪಣಕ್ಕಿಟ್ಟು ಜೀವ ಕೊಟ್ಟವಳು ಜೀವ ತೆಗೆಯಲು ಬಯಸುವಳೇನಮ್ಮ? ಕಂದ, ನೀನು ನಿನ್ನ ತಂದೆ ನನ್ನ 2 ಕಣ್ಣುಗಳಿದ್ದಂತೆ. ನೀನು ಹರಿಪ್ರೇಮ ಬಿಡುವುದಿಲ್ಲ, ಅವರು ಹರಿದ್ವೇಷವನ್ನು ತ್ಯಜಿಸುವುದಿಲ್ಲ. ನಿಮ್ಮಿಬ್ಬರ ನಡುವೆ ಪ್ರತಿ ಕ್ಷಣವೂ ಸತ್ತು ಬದುಕುತ್ತಿದ್ದೇನೆ ಮಗನೇ. ಹಾಗನ್ನ ಬೇಡಮ್ಮ. ನನ್ನನ್ನು, ನಿಮ್ಮನ್ನು, ಈ ಸಕಲ ಚರಾಚರ ವಸ್ತುಗಳನ್ನು ಸೃಷ್ಟಿಸಿದವನು ಶ್ರೀಹರಿ. ಅವನೇ ಎಲ್ಲರನ್ನು ನೋಡಿಕೊಳ್ಳುತ್ತಾನೆ, ಅವನೇ ಎಲ್ಲರನ್ನು ಕಾಪಾಡುತ್ತಾನೆ. ಸಾಕು, ನಿಲ್ಲಿಸು ನಿನ್ನ ವ್ಯರ್ಥ ಆಲಾಪವನ್ನು. ಹದ್ದು ಮೀರಿ ಅಪ್ಪರಿಸಿ ಬೊಬ್ಬಿರಿದರೆ ಇಲ್ಲಿ ಕೇಳುವ ಕುರಿಗಳಾರು. ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ, ಕಡೆಗೆ ಎತ್ತ ತಾಯಿ ವಿಷವನ್ನು ಉಣಿಸಿದರೂ ಸಾಯಲಿಲ್ಲವೆಂದರೆ ಕೈಯದು ಇವನು ಸಾಮಾನ್ಯದವನಲ್ಲ. ಆ ಕಪಟಿ ವಂಚಕ ಶ್ರೀಹರಿಯ ಪ್ರೇತಾತ್ಮ ಇವನು. ಪ್ರೇತಾತ್ಮವಲ್ಲ ತಂದೆ, ಹರಿ ಪರಮಾತ್ಮ. ನಾನೇ ಪರಮಾತ್ಮ. ಹುಟ್ಟು ಸಾವಿಲ್ಲದವನು ಪರಮಾತ್ಮ. ನಾನು ಸಾವಿಲ್ಲದವರ ಪಡೆದವನು. ಹುಟ್ಟಿದ ಮೇಲೆ ಸಾವು ಇದ್ದೇ ಇರುತ್ತದೆ, ಅದೇ ಪ್ರಕೃತಿ ಧರ್ಮ. ಧರ್ಮ ಕರ್ಮಗಳ ಬಗ್ಗೆ ನನಗೇ ಉಪದೇಶ ಮಾಡುವಷ್ಟು ದೊಡ್ಡವನಾಗಿ ಬಿಟ್ಟಿಯ ವಿವೇಕಿ. ಇನ್ನು ನಾನು ಸಹಿಸಲಾರೆ. ನಾನೇ ನನ್ನ ಕೈಯಾರೆ ಪ್ರಭು, ಪ್ರಭು, ಬೇಡಿ, ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹೆತ್ತ ಮಗನನ್ನು ಕೊಲ್ಲುವ ಘೋರ ಕೃತ್ಯವನ್ನು ಎಸಗಬೇಡಿ ಪ್ರಭು. ನನ್ನ ಕಂದ